ಈಗಾಗಲೇ ಪ್ರತಿಪಕ್ಷಗಳು ರಾಜ್ಯ ಸರ್ಕಾರದ ಹತ್ರ ಯೋಜನೆಗಳಿಗೆ ಹಣ ಇಲ್ಲ, ಬೊಕ್ಕಸ ಬರಿದಾಗಿದೆ ಅಂತ ಟೀಕಿಸ್ತಾ ಇದೆ. ಇದರ ಮಧ್ಯೆ ದಿವಾಳಿ ಆಗಿದ್ಯಾ ರಾಜ್ಯ ಕಾಂಗ್ರೆಸ್ ಸರ್ಕಾರ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಮಕ್ಕಳ ವಿದ್ಯಾಭ್ಯಾಸಕ್ಕೂ ಹಣ ಇಲ್ವಾ? ಹಾಗಾದ್ರೆ ಗ್ಯಾರಂಟಿ ಭರದಲ್ಲಿ ಶಿಕ್ಷಣವನ್ನೇ ರಾಜ್ಯ ಸರ್ಕಾರದವರು ಮರೆತು ಹೋದ್ರ? ರಾಜ್ಯದ 32 ವಿವಿಗಳಿಗೆ ಅನುದಾನದ ಕೊರತೆ ಇದೆಯಂತೆ. ಇತ್ತ ವಿವಿಗಳಿಗೆ ಉಪಾಧ್ಯಾಯರ ಕೊರತೆ ಕೂಡ ಕಾಣಿಸ್ತಾ ಇದೆ. ಮತ್ತೆ ಕೆಲ ವಿವಿಗಳಲ್ಲಿ ಸಂಬಳಕ್ಕೂ ಕೂಡ ತೊಂದರೆ ಆಗ್ತಾ ಇದೆ. ಮುಂದುವರೆದು ಎಂಎನ್ಜಿ ಹಾಗೆ ಡಿವಿಡಿ ಈ ವಿವಿಗಳಿಗೂ ಕೂಡ ಲೈಟ್ ಬಿಲ್ಗೂ ಪಾವತಿ ಮಾಡೋದಕ್ಕೆ ಹಣ ಇಲ್ಲ ಅಂತ ಕೂಡ ತಿಳಿದು ಬಂದಿದೆ. ಇನ್ನು ವಿವಿ ಕಟ್ಟಡದ ತೆರಿಗೆ ಕಟ್ಟೋದಕ್ಕೂ ಕೂಡ ಹಣದ ಕೊರತೆ ತಲೆದೂರಿದೆ. ಅಂದ್ರೆ ಪ್ರತಿಪಕ್ಷಗಳು ಈಗಾಗಲೇ ಗ್ಯಾರಂಟಿ ಯೋಜನೆಗಳಿಗೂ ಕೂಡ ಹಣವನ್ನ ತುಂಬಿಸೋದಕ್ಕೆ ಸರ್ಕಾರದ ಬೊಕ್ಕಸ ಖಾಲಿಯಾಗಿದೆ ಅಂತ ಟೀಕೆ ಟಿಪ್ಪಣಿಗಳ ಭರಪೂರ ಮಳೆಯನ್ನು ಸುರಿತಾ ಇರ್ತಾರೆ. ಇದರ ಮಧ್ಯದಲ್ಲಿ ಈಗ ವಿವಿಗಳ ವಿಚಾರ ಅಂದ್ರೆ ಶಿಕ್ಷಣವನ್ನ ಸರಿದೂಗಿಸ್ಕೊಂಡು ಹೋಗೋದಕ್ಕೂ ಕೂಡ ರಾಜ್ಯ ಸರ್ಕಾರದ ಹತ್ರ ಹಣ ಇಲ್ಲ. ಈಗಾಗಲೇ 32 ವಿವಿಗಳು ಕೂಡ ಅಂದ್ರೆ ಮುಂದುವರಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಪರಿಸ್ಥಿತಿಗೆ ತಲುಪಿದೆ. ಜೊತೆಯಲ್ಲಿ ಪ್ರಮುಖವಾಗಿ ಮಂಗಳೂರು ಹಾಗೆ ಧಾರವಾಡ ವಿವಿಗಳಲ್ಲೂ ಕೂಡ ಕರೆಂಟ್ ಬಿಲ್ ಕಟ್ಟೋದಕ್ಕೂ ಹಣ ಇಲ್ಲ. ಇನ್ನು ಕಟ್ಟಡದ ಟ್ಯಾಕ್ಸ್ ಕಟ್ಟೋದಕ್ಕೂ ಕೂಡ ಹಣದ ಕೊರತೆ ಎದ್ದು ಕಾಣಿಸ್ತಾ ಇದೆ. ಅಂದ್ರೆ ಈಗಾಗಲೇ ಸರ್ಕಾರವೇ ಖುದ್ದಾಗಿ ಅವರೇ ವೈಯಕ್ತಿಕವಾಗಿ ಅನೌನ್ಸ್ ಮಾಡಿದಂತಹ ಯೋಜನೆಗಳಿಗೆ ಹಣ ಇಲ್ಲ ಅಂತ ಹೇಳಿದ ಮೇಲೆ ಈಗ ಶಿಕ್ಷಣವನ್ನ ಕೂಡ ಎಲ್ಲೋ ಒಂದ್ ಕಡೆ ಗ್ಯಾರಂಟಿಯನ್ನ ಸರಿದೂಗಿಸೋದಕ್ಕೋಸ್ಕರ ಶಿಕ್ಷಣವನ್ನ ಮರಿತಾ ಇದೆಯಾ ಹಾಗಾದ್ರೆ ರಾಜ್ಯ ಸರ್ಕಾರ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಈಗಾಗಲೇ ಕೆಲವೊಂದಷ್ಟು ವಿವಿಗಳನ್ನ ಮುಚ್ಚಬೇಕು ಅನ್ನುವಂತಹ ಪ್ರಸ್ತಾಪ ಕೂಡ ನಡೀತಾ ಇದೆ. ಹಾಗಾದ್ರೆ ಗ್ಯಾರಂಟಿಗಳನ್ನ ಸರಿದೂಗಿಸೋದಕ್ಕೆ ಶಿಕ್ಷಣವನ್ನ ಮರಿತಾ ಇದೆಯಾ ರಾಜ್ಯ ಸರ್ಕಾರ? ಜೊತೆಗೆ ಪ್ರತಿಪಕ್ಷಗಳು ಕೂಡ ಬೇರೆ ಎಲ್ಲಾ ಟೀಕೆ ಟಿಪ್ಪಣಿಗಳನ್ನ ಮಾಡ್ತಾ ಇದೆ. ಶಿಕ್ಷಣವನ್ನ ಉಳಿಸಬೇಕು ಅನ್ನುವಂಥ ವಿಚಾರದಲ್ಲಿ ಯಾಕೆ ಧ್ವನಿ ಎತ್ತುತ್ತಾ ಇಲ್ಲ? ಈ ಪ್ರಶ್ನೆಯನ್ನು ಕೂಡ ಮೂಡ್ತಾ ಇರೋದು. ಅಂದ್ರೆ 33 ವಿವಿಗಳಲ್ಲಿ ಹಣಕಾಸಿನ ಕೊರತೆ ಇದೆ, ಉಪಾಧ್ಯಾಯರ ಕೊರತೆ ಇದೆ, ಕೆಲವೊಂದಷ್ಟು ವಿವಿಗಳಲ್ಲಿ ಸಂಬಳ ಕೊಡೋದಕ್ಕಾಗ್ತಾ ಇಲ್ಲ ಅಲ್ಲಿರುವಂತಹ ಪ್ರಾಧ್ಯಾಪಕರಿಗೆ ಅಥವಾ ಉಪಾಧ್ಯಾಯರಿಗೆ ಅನ್ನುವಂಥ ಪ್ರಶ್ನೆ. ಇನ್ನು ಬಂದಾಗತ್ತಾ ಹಾಗಾದ್ರೆ ಬೆಂಗಳೂರು ವಿಶ್ವವಿದ್ಯಾಲಯ ಅನ್ನುವಂಥ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಅನೇಕ ಗಣ್ಯರು ರಾಜಕಾರಣಿಗಳು ಓದಿದಂತಹ ಬೆಂಗಳೂರು ವಿವಿ ಇದು. ಬಿಬಿಎಂಪಿ ಆಸ್ತಿ ತೆರಿಗೆ ಕಟ್ಟದಂತಹ ಬೆಂಗಳೂರು ವಿವಿ ಇದು ಕಟ್ಟೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. 19 ಕೋಟಿ 5 ಲಕ್ಷ ತೆರಿಗೆಯನ್ನ ಬಾಕಿ ಉಳಿಸ್ಕೊಂಡಿದೆ ಬೆಂಗಳೂರು ವಿವಿ. ಹಲವಾರು ಬಾರಿ ನೋಟಿಸ್ ಕಳಿಸಿದ್ದಾರೆ ಬಿಬಿಎಂಪಿ, ಆದ್ರೂ ಕೂಡ ನೋ ಯೂಸ್, ಕಟ್ತಾ ಇಲ್ಲ ತೆರಿಗೆಯನ್ನ. ತಿಂಗಳಾಂತ್ಯದೊಳಗೆ ತೆರಿಗೆಯನ್ನ ಕಟ್ಟಬೇಕು ಡೆಡ್ಲೈನ್ ಅನ್ನ ಕೂಡ ಕೊಟ್ಟಿದೆ. ಇಲ್ಲ ಅಂತ ಹೇಳಿದ್ರೆ ಡಬಲ್ ತೆರಿಗೆ ಕಟ್ಟಬೇಕಾಗತ್ತೆ ಅಂತ ನೋಟಿಸ್ ಬಂದಿದೆ ಈಗಾಗಲೇ ವಿವಿಗೆ. ಹಾಗಾದ್ರೆ ಟ್ಯಾಕ್ಸ್ ಕಟ್ಟದಿದ್ರೆ ಬಂದಾಗೋಗತ್ತಾ ಬೆಂಗಳೂರು ವಿವಿ ಅನ್ನುವಂಥ ಪ್ರಶ್ನೆ. ಯಾಕಂದ್ರೆ ಈ ವಿವಿಲಿ ಅನೇಕ ಗಣ್ಯರು ರಾಜಕಾರಣಿಗಳು ಕೂಡ ಇಲ್ಲಿ ಓದ್ಕೊಂಡಿದ್ದಾರೆ. ಜೊತೆಗೆ ಒಳ್ಳೆಯ ಶಿಕ್ಷಣಾಭ್ಯಾಸವನ್ನ ಕೂಡ ಕೊಡ್ತಾ ಬಂದಿರುವಂತಹ ವಿವಿ ಈಗಾಗಲೇ ಬಿಬಿಎಂಪಿ ಕೂಡ ಟ್ಯಾಕ್ಸ್ ಬಾಕಿ ಏನು ಉಳಿಸ್ಕೊಂಡಿದೆ ಅದನ್ನ ಕಟ್ಟಬೇಕು ಅಂತ ನೋಟಿಸ್ ನೀಡಲಾಗಿದೆ. ನೋಟಿಸ್ಗೆ ಉತ್ತರ ನೀಡಬೇಕು. ಇಲ್ಲ ಅಂತ ಹೇಳಿದ್ರೆ ಏಪ್ರಿಲ್ 1ನೇ ತಾರೀಕು ಮೇಲ್ಗಡೆ ಕಟ್ಟೋದಾದ್ರೆ ಡಬಲ್ ಆಗತ್ತೆ ಅಂತ ಕೂಡ ಈಗಾಗಲೇ ಸಮಯವನ್ನ ನಿಗದಿ ಮಾಡಿದೆ. ಅಂದ್ರೆ ಡೆಡ್ಲೈನ್ ಅನ್ನ ಕೊಟ್ಟಿದೆ. ಇಷ್ಟು ಬಾರಿ ಹಲವಾರು ಬಾರಿ ನೋಟಿಸ್ ಅನ್ನ ಕೊಟ್ಟಿದ್ರು ಕೂಡ ನೋ ಯೂಸ್, ತೆರಿಗೆ ಕಟ್ಟೋದಕ್ಕೂ ಕೂಡ ವಿವಿಗೆ ಸಾಧ್ಯವಾಗ್ತಾ ಇಲ್ಲ. ಆದ್ರೂ ಕೂಡ ರಾಜ್ಯ ಸರ್ಕಾರ ಜಾಣ ಮೌನವನ್ನ ವಹಿಸಿರೋದು ಯಾಕೆ, ಸೈಲೆಂಟ್ ಆಗಿರೋದು ಯಾಕೆ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇರೋದು ಈ ಹೊತ್ತಿನಲ್ಲಿ. ಹಾಗಾದ್ರೆ ಬೆಂಗಳೂರು ವಿಶ್ವವಿದ್ಯಾಲಯ ದಿವಾಳಿ ಆಗೋಯ್ತಾ? ಆರ್ ನಗರ ಕಂದಾಯ ಇಲಾಖೆಯಿಂದ ಹರಾಜಿಗೆ ಕೂಡ ಪ್ಲಾನ್ ನಡೀತಾ ಇದೆ. ಸರ್ಕಾರದಿಂದ ವಿಶ್ವವಿದ್ಯಾಲಯಕ್ಕೆ ಹಾಗಾದ್ರೆ ಸವಲತ್ತುಗಳೇನು ಸಿಗ್ತಾ ಇಲ್ವಾ ಅಂತ ಸಂಘ ಸಂಸ್ಥೆಗಳಿಗೆ ಕೋಟಿ ಅನುದಾನವನ್ನ ಕೊಡ್ತಾ ಇದ್ದಾರೆ. ನಾವು ಕೂಡ ನೋಡ್ತಾ ಇದೀವಿ. ಆದ್ರೆ ಬೆಂಗಳೂರು ವಿವಿಗೆ ಮಾತ್ರ ಅನುದಾನವನ್ನ ಯಾಕೆ ಕೊಡ್ತಾ ಇಲ್ಲ ಸರ್ಕಾರ? ಏನ್ ತೊಂದರೆ ಇದೆ ಶಿಕ್ಷಣಕ್ಕೆ ಅನುದಾನವನ್ನ ಕೊಡೋದಕ್ಕೆ ಅಂತ? ಬೆಂಗಳೂರು ವಿಶ್ವವಿದ್ಯಾಲಯ ಎಷ್ಟೊಂದು ಗಣ್ಯರು ರಾಜಕಾರಣಿಗಳು ಓದಿದಂತಹ ಈಗಲೂ ಕೂಡ ಕಲಿಕೆಯನ್ನ ಕೊಡ್ತಾ ಇರುವಂತಹ ಶಿಕ್ಷಣ ಸಂಸ್ಥೆ. ಆದರೆ ಆರ್ ನಗರ ಕಂದಾಯ ಇಲಾಖೆಯಿಂದ ನೋಟಿಸ್ ಬಂದಿದ್ರು ಕೂಡ ಸರ್ಕಾರದಿಂದ ವಿಶ್ವವಿದ್ಯಾಲಯಕ್ಕೆ ಸಿಗಬೇಕಾದಂತಹ ಕೆಲವೊಂದಷ್ಟು ಅನುದಾನದ ಕೊರತೆ ಆಗ್ತಾ ಇದೆಯಾ? ದಿವಾಳಿ ಹಂತಕ್ಕೆ ತಲುಪಿದೆ ಅಂತ ಹೇಳಿದ್ರೆ ಅಷ್ಟೊಂದು ನಿರ್ಲಕ್ಷ್ಯ ಯಾಕೆ ವಿವಿಗಳ ಮೇಲೆ? ಅಥವಾ ಶಿಕ್ಷಣವನ್ನ ಮೂಲೆಗುಂಪು ಮಾಡ್ತಾ ಇದೆಯಾ ರಾಜ್ಯ ಸರ್ಕಾರ ಅನ್ನುವಂಥ ಪ್ರಶ್ನೆ. ಗ್ಯಾರಂಟಿಗಳನ್ನ ಸರಿದೂಗಿಸೋದಕ್ಕೋಸ್ಕರ ಶಿಕ್ಷಣವನ್ನ ಎಲ್ಲೋ ಒಂದ್ ಕಡೆ ಸರ್ಕಾರ ಮರಿತಾ ಇದೆ. ಮುಖ್ಯವಾಗಿ ಉಪಾಧ್ಯಾಯರಿಗೆ ಸಂಬಳ ಕೊಡ್ತಾ ಇಲ್ಲ, ಇನ್ನು ಅನುದಾನವನ್ನ ಕೂಡ ಕೊಡ್ತಾ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಯಾವ ಕಾರಣಕ್ಕೋಸ್ಕರ ಕೊಡ್ತಾ ಇಲ್ಲ ಅಂದ್ರೆ ಅಲ್ಲಿನ ಶಿಕ್ಷಣ ಸಂಸ್ಥೆ ಅಂದ್ರೆ ವಿವಿಗಳಲ್ಲಿರುವಂತಹ ಆಡಳಿತ ವರ್ಗದವರು
ರಾಜ್ಯ ಸರ್ಕಾರದ ಹತ್ರ ಅನುದಾನವನ್ನ ಕೊಡಿ ಅಂತ ಕೇಳ್ತಾ ಇದ್ರು ಕೂಡ ಕೊಡ್ತಾ ಇಲ್ಲ. ಜೊತೆಗೆ ಹರಾಜಿಗೆ ಬಂದಿದೆ ಅಂತ ಹೇಳಿದ್ರೆ ಎಷ್ಟು ಬಾರಿ ನೋಟಿಸ್ ಬಂದಿರಬಹುದು, ಎಷ್ಟು ಬಾರಿ ಗಮನಕ್ಕೆ ತಂದಿದ್ರು ಕೂಡ ರಾಜ್ಯ ಸರ್ಕಾರ ಗಮನ ಹರಿಸದೇ ಇರಬಹುದು, ಎಲ್ಲವೂ ಕೂಡ ಪ್ರಶ್ನೆ. ಜೊತೆಗೆ ಕೆಲವೊಂದಷ್ಟು ಸಂಘ ಸಂಸ್ಥೆಗಳಿಗೆ ಕೋಟಿ ಕೋಟಿ ಅನುದಾನ ಹರಿದು ಹೋಗ್ತಾ ಇದೆ. ಆದರೆ ಶಿಕ್ಷಣ ಸಂಸ್ಥೆಗಳಿಗೆ, ಪ್ರಮುಖವಾಗಿ ಬೆಂಗಳೂರು ವಿವಿಗೆ ಮಾತ್ರ ಯಾಕೆ ನಿರ್ಲಕ್ಷ್ಯವನ್ನ ತೋರಿಸ್ತಾ ಇದೆ? ನಿರ್ಲಕ್ಷ್ಯದ ನಡೆ ಯಾಕೆ ರಾಜ್ಯ ಸರ್ಕಾರದ್ದು? ಈ ಪ್ರಶ್ನೆ ಮೂಡ್ತಾ ಇರೋದು.